ಏನು ಕೆಲಸ ಮಾಡ್ತೀರಾ ತಾವು? ಹೋಟೆಲಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋದು. ಸಿಮೆಂಟು ನಿಮ್ಮ ದುಡ್ಡು ತರೋದಾ? ನಿಮ್ಮ ದುಡ್ಡು ತರ್ತಾ ಇರೋದು. ಗ್ರೇಟ್ ಸರ್. ಯಾಕೆ ಇಲ್ಲಿ ಕೊಡ್ಬೇಕು ಅನ್ನಿಸ್ತು ನಮಗೆ? ಸರ್ ನಿಮ್ಮ ಹೆಸರು? ವಿಶ್ವನಾಥ್. ಹೆಂಗೆ ಗೊತ್ತಾಯ್ತು ಇಲ್ಲಿ ಆಶ್ರಮ ಕಟ್ತಾವ್ರೆ? ಯಾಕೆ ಬಂದ್ರಿ? ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿದ್ವಿ. ಅವತ್ತೇನು ನೋಡ್ತಾ ಇದ್ದೆ, ಹೋಗಪ್ಪ ಸರ್ ಅನ್ಕೊಂಡಿದ್ದೆ. ಇವಾಗ ಕಟ್ಟಿಸ್ತಾ ಇದ್ರಲ್ಲ, ಸಿಮೆಂಟ್ ಹಾಕೊಂಡು ಏನು ಕೆಲಸ ಮಾಡ್ತೀರಾ ತಾವು? ಹೋಟ್ಲಲ್ಲಿ ಕ್ಲೀನ್. ಹೋಟೆಲಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋದು. ಸಿಮೆಂಟು ನಿಮ್ಮ ದುಡ್ಡು ತರ್ತಾ ಇರೋದಾ? ನಿಮ್ಮ ದುಡ್ಡು ತರ್ತಾ ಇರೋದು. ಗ್ರೇಟ್ ಸರ್. ಯಾಕೆ ಇಲ್ಲಿ ಕೊಡ್ಬೇಕು ಅನ್ನಿಸ್ತು ತಮಗೆ? ಏನೋ ಅವಾಗಲೇ ಏನೋ ಕೊಡ್ಬೇಕಂತ ಅನಿಸ್ತಾ ಇತ್ತು. ಅದು ಇವಾಗ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತಾ? ಈ ಜಾಗ ನೋಡಿದಾಗ ಏನು ಅನಿಸ್ತು ನಿಮಗೆ? ಹಾಗೇನೆ ಇವಾಗ ಇದೇ ಫಸ್ಟ್ ನಾನು ಕೊಡಿ, ಯಾರಿಗೂ ಯಾವ ಸೊನ್ನೆ ಕೊಟ್ಟಿಲ್ಲ. ಇದು ಸ್ನೇಹಿತರೆ ನೋಡಿ, ಇವರು ಒಂದು ಹೋಟೆಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದಾರೆ. ಬಸವೇಶ್ವರ ನಗರಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರೋದು. ಕ್ಲೀನರ್ ಅಂತ ನಾನು ಹಗುರವಾಗಿ ಮಾತಾಡ್ತಲ್ಲ, ನಾನು ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ. ನಾನು ಹೋಟ್ಲಲ್ಲಿ ಪಾತ್ರೆ ತೊಳೆದಿದ್ದೀನಿ. ನನಗೂ ಹೆಮ್ಮೆ ಇದೆ ಆ ಕೆಲಸದ ಮೇಲೆ. ನಾನು ಅಲ್ಲಿಂದನೇ ಶುರು ಮಾಡಿದ್ದು ನನ್ನ ಜರ್ನಿನ. ಸೊ ಈ ವ್ಯಕ್ತಿ ಮ್ಯೂಚುವಲ್ ಫಂಡ್ ಶೇರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಮುಂದೆ ಥ್ಯಾಂಕ್ ಯು. ಸೊ ಇವತ್ತು ಕ್ಲೀನಿಂಗ್ ಕೆಲಸ ಮಾಡುವಂತ ಈ ವ್ಯಕ್ತಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕೆಲಸ ಶುರುವಾಗಿದೆ ಅಂತ ಇವ್ರಿಗೆಲ್ಲ ಗೊತ್ತಾಗಿರೋದ್ರಿಂದ ಅವರು ದುಡ್ದಂತ ದುಡ್ಡಲ್ಲಿ ಕೂಲಿ ಮಾಡಿ ಹೋಟೆಲಲ್ಲಿ ಕೆಲಸ ಮಾಡಿದಂತ ದುಡ್ಡಲ್ಲಿ ಬನ್ನಿ ತೋರಿಸ್ತೀನಿ. ಸೊ ಒಂದು ಆಟೋ ಮಾಡಿಕೊಂಡು ಬೆಂಗಳೂರಿನ ಅಣ್ಣ ಎಲ್ಲಿ ಯಾವ ಏರಿಯಿಂದ ಬಂದಿದ್ದೀವಿ? ಮೆಟ್ರೋ ಸ್ಟೇಷನ್. ಹಾಂ ನೋಡಿ, ಬೆಂಗಳೂರಿಂದ ಬಂದಿದ್ದಾರೆ. ಸೊ ಇವಾಗ ಎಷ್ಟು ಸಿಮೆಂಟ್ ತಗೊಂಡು ಬಂದಿದ್ದಾರೆ. ಹಾಂ, ಅದು ಒಂದು ಮೂಟೆ ಕೊಟ್ಟರು ಕೂಡ ಸಂತೋಷ ಇದೆ. ಸೊ ಅವ್ರು ಮಾಡೋಕ್ಕೆ ಬನ್ನಿ. ಅಣ್ಣ ಅದು ನಿಮ್ಮ ಶಕ್ತಿ ಅನುಸಾರ ಎಲ್ಲ ನಿಂತರ ಮನ್ಸು ಮಾಡ್ಬಿಟ್ರೆ ಬೀದಿಲೇ ಎಷ್ಟೋ ಜನ ಮಲಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಶುರು ಮಾಡಿ ಎಷ್ಟೊತ್ತು ಇದಾಯಿತು ವಿಡಿಯೋ ಬಿಟ್ಟು. ಯಾರು ದುಡ್ಡಿರೋರು ಫೋನ್ ಮಾಡಿ, ಯೋಗೇಶ್ ನಾನು ನಿನ್ಗೊಂದು 10 ಟನ್ ಕಬ್ಬಣ ಕೊಡಿಸ್ತೀನಿ, ಒಂದು 2,000 ಮೂಟೆ ಈ ಸಿಮೆಂಟ್ ಕೊಡಿಸ್ತೀನಿ, ಯಾರು ಹೇಳಿಲ್ಲ. ನಿನ್ನ ಹೃದಯ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ, ಅವತ್ತಿಂದ ನಾನು ಯೂಟ್ಯೂಬ್ ನೋಡಿದಾಗೆಲ್ಲ ಕೊಡ್ಬೇಕು, ಏನಾದ್ರು ಮಾಡ್ಬೇಕಂತ ಅಂತಾರೆ. ಕ್ಲೀನ್ ಮಾಡಿರೋ ದುಡ್ಡು ನಾವು. ಈ ದುಡ್ಡನ್ನ ನಾನು ತಿಂದರೆ ನನಗೆ ಒಳ್ಳೇದಾಗುತ್ತಾ? ಚೆನ್ನಾಗಿರ್ತೀನ ನಾನು ಹೇಳ್ತಿರೋದು. ಪಾತ್ರೆ ತೊಳೆದಿರೋ ದುಡ್ಡು ಅವ್ರು ಕೊಟ್ಬಿಟ್ರೆ ನನಗೆ ಇವಾಗ ಆ ದುಡ್ಡನ್ನ ನಾನು ತಿಂದ್ರೆ ನಾನು ಚೆನ್ನಾಗಿರ್ತೀನ? ನೀವೇ ಡಿಸೈಡ್ ಮಾಡಿ. ಅದೇ ಥರ ಎಷ್ಟೋ ಜನ ಮನೆ ಕೆಲಸ ಮಾಡೋರು, ಟ್ಯಾಕ್ಸಿ ಓಡಿಸೋರು, ಲಾರಿ ಓಡಿಸೋರು, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ 1 ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನ ನಾನು ತಿಂದ್ಬಿಟ್ರೆ ದೇವ್ರು ನನ್ನ ಮೆಚ್ಚುತ್ತಾನ? ಹಂಗನ್ಬಿಟ್ಟು ನಂದು ಊಟ ಇಲ್ಲ ಅಂತ ಅನ್ಕೋಬೇಡಿ. ನಂದು ಅದರಲ್ಲೇ ಊಟ ಇರೋದು. ನಾನು ಊಟ ಮಾಡ್ತೀನಿ, ಸಮಾಜದಲ್ಲಿ ಕಷ್ಟದಲ್ಲಿರೋರ್ಗೂ ಊಟ ಕೊಡ್ತಾ ಇದ್ದೀನಿ. ಇಷ್ಟೇ ನಾನು ಮಾಡ್ತಿರೋದು. ಇವರು ನಿಜವಾದ ಸಹಾಯ, ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಸೊ ಇನ್ನೂ ಜಾಸ್ತಿ ಇನ್ನೊಂದು 10-15 ವರ್ಷ ಆದ್ಮೇಲೆ ಮ್ಯೂಚುವಲ್ ಫಂಡ್ ಶೇರೆಲ್ಲ ಬೇಕಾಗಿರುತ್ತಲ್ಲ, ಅದೆಲ್ಲ ಅದಕ್ಕೋಸ್ಕರ. ಹೌದಾ? ಅದು ಇನ್ನೂ ಕಂಪೌಂಡಿಂಗ್ ಆಗಿ ಹೋಗುತ್ತಲ್ಲ, ಡಿವಿಡೆಂಡ್ ಬೋನಸ್ ಎಲ್ಲ. ಈಗ ಎಷ್ಟು ಸಿಮೆಂಟ್ ಮೂಟೆ ತಂದಿದ್ದೀರಲ್ಲ, ನಿಮ್ಮ ಮನೇಲಿ ಯಾಕಪ್ಪ ದುಡ್ಡು ವೇಸ್ಟ್ ಮಾಡಿದೆ ಅಂತ ಕೇಳಿದ್ರೆ ಖುಷಿ ಇದೆಯಲ್ಲಿ ಕೊಟ್ಟಿರೋದು? ಏನೋ ಎಲ್ಲೆಲ್ಲ ಕಟ್ಕೊಂಡು ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ ಅಂತೀರಾ? ಸೊ ಕರ್ನಾಟಕ ಜನಕ್ಕೆ ಏನು ಹೇಳ್ತೀರಾ? ಇಲ್ಲ, ಮಾಡೋದಂತ ಯಾರು ಮಾಡಿಲ್ಲ ಸರ್. ನಾನು ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ನನಗೇನೋ ಮನಸ್ಸು ಬಂದು ಮಾಡಬೇಕು, ಇನ್ನೂ ಮಾಡಬೇಕು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಒಬ್ಬರು ಹೋಟೆಲಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಮಾಡಿದಂಥ ಸಹಾಯವನ್ನು ಈ ಸಂಸ್ಥೆ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳುತ್ತೆ ಮತ್ತು ಅದೇ ರೀತಿ ಕೆಲಸ ಕೂಡ ಮಾಡುತ್ತೆ. ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ತುಂಬ ಪ್ರೌಡ್ ಆಗ್ತದೆ ಗೊತ್ತಾ? ನೀವೇನು ದೊಡ್ಡ ಉನ್ನತ ಸ್ಥಾನದಲ್ಲಿದ್ದು ತುಂಬ ದುಡ್ಡಿರೋರಲ್ಲ. ಅಂದರೆ ಉನ್ನತ ಸ್ಥಾನದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಂದರೆ ಸಿಕ್ಕಾಪಟ್ಟೆ ದುಡ್ಡಿದ್ದು ನಿಮಗೆ ತಿಂದು ತೇಗುವಷ್ಟು ದುಡ್ಡಿದ್ದು ತಂದು ಕೊಡ್ತಾರೆ ಸಹಾಯ ಅಲ್ಲ. ನೀವು ಪಾಪ ನಿಮಗೆ ಬರೋದಕ್ಕೆ ಸಂಬಳ ಕಡಿಮೆ, ಅದರಲ್ಲೇ ಒಂದಿಷ್ಟು ನಾನು ಎಲ್ಲೋ ಖರ್ಚು ಮಾಡ್ತೀನಿ ಅಥವಾ ಎಲ್ಲೋ ಒಂದಿನ ಬರ್ತ್ಡೇ ಆಚರಿಸ್ಕೊಂಡ್ರೆ ಒಂದು ಹೋಗುತ್ತೆ ಅನ್ನೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ದುಡ್ಡನ್ನ ತಂದು ಬನ್ನಿ ಬನ್ನಿ. ಮತ್ತೆ ನೀವೇ ಈಗ ನಾನೊಂದು ಪ್ರಶ್ನೆ, ಈಗ ಸಿಮೆಂಟ್ ಮೂಟೆ ಹಾಕೋದೇ ಇಲ್ಲ, ಗಲೀಜಾಗತ್ ಗಾಡಿ ಅಂತಾರೆ. ಕರೆಕ್ಟ್ ಅಲ್ಲ? ಸಿಮೆಂಟ್ ಮೂಟೆ ಹಾಕಲ್ಲ ಆಟೋಗೆ. ಆ ಹುಡುಗ ಹೇಳಿದ ತಕ್ಷಣ ಹಾಕಿದ್ದೀರಾ ನೀವು, ಏನು ಅನ್ಸುತ್ತೆ ಈ ಒಂದು ಕೆಲಸಕ್ಕೆ? ಒಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರು, ಆಶ್ರಮಕ್ಕೆ ಅಂದ್ಬಿಟ್ಟು ನಮ್ಮ ಕೈಲಾಗಿನ ಹೆಲ್ಪ್ ಮಾಡಿ. ಜಾಸ್ತಿ ಕೇಳ್ತಾರೆ ಬೇರೆ ಕಡೆ ಎಲ್ಲ. ನಾನು ಏನು ರೀಸನಬಲ್ ರೈಟ್ ಇದ್ದು ತಗೊಂಡ್ಬಂದು ಈಗ ನಿಮ್ಗೇನು ಬೇಜಾರಿಲ್ವ? ನನಗೇನು ಬೇಜಾರಿಲ್ಲ, ಕೇಳಿ ಕರ್ಕೊಂಡ್ಬಂದು. ನಮ್ಮ ಆಶ್ರಮದ ಬಗ್ಗೆ ನೋಡಿದ್ದೀರಾ? ಆಶ್ರಮ ಎಲ್ಲ ನೋಡಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇನ್ನೂ ಹೆಚ್ಚೆಚ್ಚು ಜನಗಳು ಬಂದು ಆಶ್ರಮ ಮಾಡೇ ಮಾಡ್ತಾರೆ. ನಮಗೂ ನಂಬಿಕೆ. ಈ ಕೆಲಸದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಅದು ನೀವು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ. ಯಾರು ಮಾಡಲ್ಲ, ಸ್ವಂತ ಕೆಲಸ ಬಿಟ್ಟು ಬಂದು ಯಾರು 4 ಕೆಲಸ ಮಾಡಬೇಕಂತ ಯಾರು ಅನ್ಕೊಳ್ತಾ ಇಲ್ಲ. ಇವತ್ತು ಕಂಡೀಷನಲ್ಲಿ ನಾನು ಮಾಡ್ತಾ ಇದ್ದೀನಿ. ಸಾಕಣ್ಣ, ನಾನು ಸಂಪಾದನೆ ಮಾಡಿದ್ದೇನು ಅಂತ ನಿಮ್ಗೆ ಉತ್ತರ ಸಿಗ್ತಾ? ನೀವು ಹೇಳಿದ್ರೆ ಎಷ್ಟು ಕೋಟಿ ಸಂಪಾದನೆ ಮಾಡಿದಿರಿ ಅಂತ. ಕೋಟಿ ಎಷ್ಟು ಸಾವಿರಾರು ಕೋಟಿಗೂ
ಇದ್ರ ಮುಂದೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಈ ಪ್ರೀತಿ ಸಂಪಾದನೆ ಮಾಡಿರೋ ಹೊತ್ತಿಗೆ ಎಷ್ಟೇ ದುಡ್ಡು ಖರ್ಚಾಗಿದ್ರು ಕಟ್ತೀನಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ ನನ್ನ ಸೊ ಆತ್ಮವಿಶ್ವಾಸನೇ ನಿಮ್ ಬಂಡವಾಳ. ಬಂಡವಾಳ ಸರ್. ನಮ್ಮ ಕೈಲಿ ಮಾಡ್ಕೊಳ್ಳಿಲ್ಲ ನಾನು ಏನೋ ಒಂದು ಮಾತು ಕೊಡ್ತೀನಿ. ಥ್ಯಾಂಕ್ ಯು ಅಣ್ಣ. ನೋಡಿ, ಇದು ನಿಜವಾದ ಪ್ರೀತಿ, ವಾತ್ಸಲ್ಯ, ಮಮಕಾರ, ಸಪೋರ್ಟು, ಆಶೀರ್ವಾದ ಎಲ್ಲ ಏನು ಬೇಕಾದ್ರೂ ತಿಳ್ಕೊಬೋದು. ದಯವಿಟ್ಟು ಇಂಥ ಮಹಾನ್ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೊಂದು ವಿಷಯ ಗೊತ್ತಾ ಸರ್, ಭೂಮಿ ಪೂಜೆನೂ ನಾವು ಮಾಡಿಸಿದ್ವಿ. ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರ್ಗಳು, ಕಾರ್ಪೊರೇಷನಲ್ಲಿ ಕೆಲಸ ಮಾಡೋಂಥವ್ರು, ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು, ಅವ್ರ ಕೈಲೇ ಭೂಮಿ ಪೂಜೆ ಮಾಡಿಸಿದ್ವಿ. ಸೊ ಇದು ಸದ್ಯಕ್ಕೆ ಸ್ಟಾರ್ಟಿಂಗ್ ಸಪೋರ್ಟಿವ್ ಅಂತವ್ರು ಅವ್ರ ಕೈಲೇ ಭೂಮಿ ಪೂಜೆ ಮಾಡಿಸಿದ್ದು ನಾನು. ನಮ್ಮ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಂಪ್ಲೀಟ್ ವಿಷಯ ಅದರಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದಕ್ಕೆ ಮೇಲೆ ಜನಕ್ಕೆ ಬಿಟ್ಟು ಇವಾಗ ಆಕ್ಚುಲಿ ನಾನು ಅನ್ಕೊಂಡೆ ದುಡ್ಡು ಎಷ್ಟಿಟ್ಟಿದ್ದಾರೆ ಇವಾಗ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ಅಂತ. ಬಟ್ ಇವಾಗ ದುಡ್ಡು ಇಟ್ಟಿಲ್ಲ, ನೀವು ಆತ್ಮವಿಶ್ವಾಸನೇ ದುಡ್ಡು ಅಂದಲ್ಲ. ಸೊ ಇವಾಗ ದುಡ್ಡು ಬರ್ತಾ ಇದೆ ಸರ್. ಎಲ್ಲರೂ ಮನಸ್ಸಲ್ಲಿ ನಾವು ಇರಬೇಕಾದ್ರೆ ನಾವು ಯಾಕೆ ಸರ್ ಭಯ ಬೀಳಬೇಕು? ಯಾಕೆ ಭಯ ಬೀಳ್ಬೇಕು ಹೇಳಿ? ಎಲ್ಲರೂ ಮನಸ್ಸಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಮ ಸಪೋರ್ಟ್ ಅವರೇ ಮಾಡ್ತಾರೆ ಅಲ್ವಾ? ಇವತ್ತು ಏನು ನೋಡ್ತಾ ಇದ್ದೀರಾ, ಇದು ಆದಷ್ಟು ಬೇಗ ಕಂಪ್ಲೀಟು ಆಗುತ್ತೆ, ಜನ ಸಪೋರ್ಟು ಮಾಡ್ತಾರೆ. ಅದು ಇನಾಗ್ರೇಷನ್ ನೀವು ಬರ್ತೀರಾ, ಇವರೆಲ್ಲರೂ ಇರ್ತಾರೆ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ನಮಸ್ತೆ, ಚೆನ್ನಾಗಿದ್ದೀರಾ? ಇಲ್ಲಿಂದ ಬರ್ತಾ ಇರೋದಲ್ಲ, ಚೌಡ್ಸಂದ್ರ. ಯಾರು ಕಳಿಸ್ಕೊಡ್ತಾರೆ? ಚಂದ್ರಶೇಖರ್. ಸರಿ ಸರ್, ಚಂದ್ರಶೇಖರ್ ಸರ್. ಏನು ಉದ್ದೇಶಕ್ಕೆ? ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಚಂದ್ರಶೇಖರ್ ಸರ್ ಅವರು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ನೀವು ಆಲೋ ಬ್ಲ್ಯಾಕನ್ನು ಕಳಿಸ್ಕೊಟ್ಟಿದ್ದೀರಾ ಒಂದು ಲೋಡು. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸಹಕಾರ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಹಾಗೆ ನಿಮ್ಮ ಚಾಲಕರಾದಂಥ ಅಣ್ಣವರು ಇದನ್ನ ಸೇಫಾಗಿ ತಗೊಬಂದು ಜನಸ್ನೇಹಿ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಸೊ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಚಂದ್ರಶೇಖರ್ ಅಣ್ಣ ಅವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವಿಡಿಯೋ ಮುಖಾಂತರ? ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದವ್ರೆ. ಯಾರೇ ಕೇಳಿದ್ರು ಅನಾಥ ಮಾಡಿದವ್ರಿಗೆ ಥ್ಯಾಂಕ್ ಯು. ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಖುಷಿ ಆಗಿದೆ ನಿಮ್ಗೆ? ನಮಗೂ ಫುಲ್ ಖುಷಿ ಆಯ್ತು. ನಮ್ಮದು ಒಂದು ಹೆಲ್ಪ್ ಇರುತ್ತದೆ. ಒಳ್ಳೆಯದು. ವಿಡಿಯೋ ನೋಡಿದ್ದೀರಾ? ಮೊಬೈಲಲ್ಲಿ ನೋಡಿದ್ದೀರಿ. ಏನು ಅನ್ಸುತ್ತೆ ಆ ವಿಡಿಯೋಗಳನ್ನ ನೋಡಿ? ಒಂದು ಮಾತು ಬಂತು, ಕೇಳಿಸ್ಕೊಂಡ್ರಾ? ಏನಂದ್ರು ಹೇಳಿ? ದೇವ್ರ ಮಕ್ಕಳು. ಸೊ ಯಾರೂ ಇಲ್ದಲೆ ಅನಾಥವಾಗಿ ನಿರ್ಗತಿಕರಾಗಿ ಬದುಕ್ತಾ ಇರೋರನ್ನ ನಾವು ದೇವ್ರ ಮಕ್ಕಳು ಅಂತೀವಿ. ಸೊ ದೇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದೀವಿ. ಸೊ ಈ ಒಂದು ಶ್ರಮಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು. ಚಂದ್ರಶೇಖರಣ್ಣವರು ಕೈ ಜೋಡಿಸಿದ್ದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಂದು ಮಾತು ಹೇಳ್ಬೋದು ನಾನು, ಒಂದೇ ಒಂದು ಮಾತು. ನಾವು ದುಡ್ಡಿದ್ರೆ ಖರ್ಚಾಗಿ ಖಾಲಿ ಆಗ್ಬಿಡ್ಬೋದೇನೋ, ಬಟ್ ನೀವು ಕೊಟ್ಟಂತ ವಸ್ತು ಸೂರ್ಯ ಚಂದ್ರ ಇರೋವರೆಗೂ ಇದೇ ಜಾಗ ಶಾಶ್ವತವಾಗಿರುತ್ತೆ.